ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಹುಟ್ಟಿದಾಗಿಂದ ಕೆಟ್ಟದ್ದನ್ನೇ ತೋರಿಸ್ತಾರೆ, ಕೆಟ್ಟದ್ದನ್ನೇ ಮಾತಾಡ್ತಾರೆ, ಕೆಟ್ಟದ್ದನ್ನೇ ಮಾಡ್ತಾರೆ ಮಕ್ಕಳೆದುರಿಗೆ. ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದ್ದನ್ನೇ ನೋಡ್ತವೆ. ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಹಿಂಸೆ, ಕೊಲೆ, ದರೋಡೆ, ಇನ್ನೂ ಬೇಡವಾದಂಥ ವಸ್ತುಗಳು, ದೃಶ್ಯಗಳು, ಅಶ್ಲೀಲತೆಗಳು, ಕೆಟ್ಟ ಕೆಟ್ಟ ಮಾತುಗಳು, ಸುಮಾರು ಒಂದು 10-12 ವರ್ಷ ಬರೀ ಇದನ್ನೇ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡ್ತಾರೆ. ಆ ಮಕ್ಕಳು ಹುಟ್ಟಿದಾಗಿಂದ ಬರೀ ಕೆಟ್ಟದ್ದನ್ನು ನೋಡ್ತವೆ, ಕೆಟ್ಟದ್ದನ್ನು ಕೇಳ್ತವೆ, ಕೆಟ್ಟದ್ದನ್ನು ಮಾತಾಡ್ತವೆ. ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ ಮತ್ತು ಸಿನಿಮಾ ಧಾರಾವಾಹಿಗಳಲ್ಲಿ 90% ಮಾನಸಿಕವಾಗಿ ಹಿಂಸೆ ಸಂಬಂಧಪಟ್ಟಂಗೆ ದೃಶ್ಯಗಳು, ಮಾತುಗಳು, ನಡವಳಿಕೆಗಳು ಇರುತ್ತೆ. ಮಕ್ಕಳು 10-15 ವರ್ಷ ಬರೀ ಇದನ್ನೇ ನೋಡಿದರೆ ಅವ್ರ ಮುಂದೆ ಜೀವನದಲ್ಲಿ ಅವ್ರು ಯಾವ ರೀತಿ ಬದುಕಬೇಕು, ಯಾವ ರೀತಿ ಹಣ ಸಂಪಾದನೆ ಮಾಡಬೇಕು, ಯಾವ ರೀತಿ ದುಡಿಬೇಕು ಏನೂ ಗೊತ್ತಾಗಲ್ಲ. ಅದೇ ಅವ್ರ ಲೈಫ್ ಆಗಿಬಿಡುತ್ತೆ. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಏನು ಕಲಿತವೆ ಅದೇ ಜೀವನ, ಅವ್ರಿಗೆ ಅದೇ ಜೀವನ ಆಗಿಬಿಡುತ್ತೆ. ಕೆಲವರಂತೂ 25 ವರ್ಷದ ತನಕ ಬರೀ ಕೆಟ್ಟದ್ದನ್ನು ನೋಡೋದು, ಕೆಟ್ಟದ್ದನ್ನು ಕೇಳೋದು, ಕೆಟ್ಟದ್ದನ್ನು ಮಾತಾಡೋದು. ಅವರಿಗೆ ಎಲ್ಲರೂ ನಮಸ್ಕಾರ ಮಾಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಹಂಗಂದ್ರೆ ಅವ್ರಿಗೆ ಇಷ್ಟ. ಅವ್ರು ಯಾರು ಹೇಳ್ದಂಗೂ ಕೇಳಲ್ಲ. ಅವನು ಹೆಂಗೆ ದುಡ್ಕೊಂಡು ತಿಂತಾನೆ, ಅವ್ರು ಹೆಂಗೆ ಮುಂದುವರಿತಾರೆ. ಹೆಣ್ಮಕ್ಳು ಮೊಬೈಲು, ಇಂಟರ್ನೆಟ್ಟು, ಟಿ ವಿ, ಸಿನಿಮಾ ಎಲ್ಲ ನೋಡಿ 365 ದಿವಸ 24 ಗಂಟೆ 365 ದಿವಸನೂ ಹಿಂಸೆ, ಗೋಳು, ಹೆದರಿಕೆ, ಭಯ, ಹಾರರ್ ಮೂವೀಸು, ಕೊಲೆ, ಸುಲಿಗೆ, ದರೋಡೆ, ಕಳ್ತನ, ಒಬ್ಬರು ಇನ್ನೊಬ್ಬರಿಗೆ ತಲೆ ಹೊಡೆಯೋದು, ಅನ್ಯಾಯ ಮಾಡೋದು, ಮೋಸ ಮಾಡೋದು, ಬರೀ ಇದನ್ನೇ ಲೈಫ್ ಲಾಂಗ್ ನೋಡ್ತಾ ಇರ್ತಾರೆ. ಅವ್ರು ಹೆಂಗೆ ಒಳ್ಳೇದು ಮಾಡ್ತಾರೆ ಇನ್ನೊಬ್ಬರಿಗೆ? ಈ ಥರ ಮಾಡ್ತಾ ಹೋದಾಗ ಆಧ್ಯಾತ್ಮ ಅನ್ನೋದು ನಶಿಸಿ ಹೋಗುತ್ತೆ. ಒಳ್ಳೆ ಆಚಾರ ವಿಚಾರ, ನಡೆ ನುಡಿ, ಸಂಪ್ರದಾಯಗಳು ನಶಿಸಿ ಹೋಗುತ್ತೆ. ಮನುಷ್ಯ ಪ್ರಾಣಿಗಳ ಥರ ಆಗ್ಬಿಡ್ತಾನೆ. ಪ್ರಾಣಿಗಳಿಗೆ ಏನೂ ಬೇಕಾಗಿಲ್ಲ, ಆದರೆ ಮನುಷ್ಯನಿಗೆ ಶಿಕ್ಷಣ ಬೇಕು. ಪ್ರಾಣಿಗಳಿಗೆ ಶಿಕ್ಷಣ ಬೇಕಾಗಿಲ್ಲ. ಮನುಷ್ಯ ಶಿಕ್ಷಣವನ್ನೇ ಪಡೆಯದೆ ಪ್ರಾಣಿ ಆಗೋದಕ್ಕೆ ಬಯಸ್ತಾನೆ. ಅದು ಸಹಜ ಗುಣ ಅಂದ್ಕೊಳ್ಳಿ, ನ್ಯಾಚುರಲ್ ಅಂದ್ಕೊಳ್ಳಿ. ಆದರೆ ಅದನ್ನು ತಪ್ಪಿಸುವ ಕೆಲಸ ತಂದೆ ತಾಯಿಗಳು ಮಾಡಬೇಕು. ಮಕ್ಕಳು ತಂದೆ ತಾಯಿಗಳಿಗೆ ಶಿಕ್ಷಣವನ್ನು ಕೊಡಬೇಕು. ಅವ್ರ ಪಾಡಿಗೆ ಅವ್ರನ್ನ ಬಿಡಬಾರ್ದು. ಮಕ್ಕಳು ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ತಂದೆ ತಾಯಿ ಬದುಕಿರೋವರೆಗೂ ಮಕ್ಕಳಿಗೆ ಇದನ್ನು ಮೇಂಟೈನ್ ಮಾಡಬೇಕು, ಇದನ್ನು ಮಕ್ಕಳಿಗೆ ಬೋಧಿಸ್ಬೇಕು. ಮಕ್ಕಳು ಈ ರೀತಿಯೇ ಸಾಕಬೇಕು. ತಂದೆ ತಾಯಿಗಳು ಬದುಕಿರೋವರೆಗೂ ಮಕ್ಕಳಿಗೆ ಕೆಟ್ಟದ್ದನ್ನು ನೋಡೋಕ್ಕೆ ಬಿಡಬಾರ್ದು, ಕೆಟ್ಟದ್ದನ್ನು ಕೇಳೋಕ್ಕೆ ಬಿಡಬಾರ್ದು, ಕೆಟ್ಟದ್ದನ್ನು ಮಾತಾಡೋಕ್ಕೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಮಕ್ಕಳು ಕೆಟ್ಟದ್ದನ್ನು ನೋಡೋಂಗಿಲ್ಲ, ಕೇಳೋಂಗಿಲ್ಲ, ಮಾತಾಡೋಂಗಿಲ್ಲ. ಇದು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹಿರಿಯರು, ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಹುಟ್ಟಿಸಿದ ತಂದೆ ತಾಯಿಗಳು, ವಿದ್ಯೆ ಕಲಿಸುವ ಗುರುಗಳು, ಇವರೆಲ್ಲರೂ ಮಕ್ಕಳನ್ನ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಈ ಮೂಲಕ ನಾನು ಕಳಕಳಿಯಿಂದ ಬೇಡ್ಕೋತೀನಿ.